ಇವತ್ತು ನಾವು ಎಂ.ಕಾಮ್ ಫಸ್ಟ್ ಸೆಮ್ ಅಲ್ಲಿ ಬರುವಂಥ ಅಡ್ವಾನ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನ ಚಾಪ್ಟರ್ 1 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಫಸ್ಟ್ ಲೆಸನ್ ಅಲ್ಲಿ ಬರುವಂಥ ಟೈಮ್ ವ್ಯಾಲ್ಯೂ ಆಫ್ ಮನಿ ಈ ಸಬ್ಜೆಕ್ಟ್ನಲ್ಲಿ ಬರುವಂಥ ಸಿಂಪಲ್ ಪ್ರಾಬ್ಲಮ್ಸ್ನ ನೋಡೋಣ. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ಡಿಫಿಕಲ್ಟಿ ಪ್ರಾಬ್ಲಮ್ಸ್ಗೆ ಹೋಗೋಣ. ಯಾಕಂದರೆ ಫಸ್ಟ್ ಬೇಸಿಕ್ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಈ ಸಿಂಪಲ್ ಥಿಯರೀಸ್ ಬೇಕು. ಅದರಲ್ಲಿ ಫಸ್ಟ್ ಒನ್ ಯಾವುದಂದರೆ ಟೆಕ್ನಿಕ್ಸ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಇದು ಬರುತ್ತೆ. ಇದರಲ್ಲಿ ನೆಕ್ಸ್ಟ್ 2 ಬರುತ್ತೆ. ಕಾಂಪೌಂಡಿಂಗ್ ಟೆಕ್ನಿಕ್ಸ್ ಆಫ್ ಫ್ಯೂಚರ್ ವ್ಯಾಲ್ಯೂ ಟೆಕ್ನಿಕ್. ಸೆಕೆಂಡ್ ಒನ್ ಡಿಸ್ಕೌಂಟ್ ಟೆಕ್ನಿಕ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಟೆಕ್ನಿಕ್. ಅಗೇನ್ ಈ ಕಾಂಪೌಂಡಿಂಗ್ ಟೆಕ್ನಿಕ್ಸ್ ಆಫ್ ಫ್ಯೂಚರ್ ವ್ಯಾಲ್ಯೂ ಟೆಕ್ನಿಕಲ್ಲಿ 2 ಥರ ಫಾರ್ಮುಲಾಸ್ ಇರುತ್ತೆ. ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇನ್ ಪ್ಲಸ್ ಇಂಟ್ರೆಸ್ಟ್ ಫ್ಯಾಕ್ಟರ್ಸ್. ಆ್ಯಂಡ್ ಸೆಕೆಂಡ್ ಒನ್ ಆ್ಯನ್ಯುವಲ್ ಕಾಂಪೌಂಡಿಂಗ್. ನಾವೇನು ಮಾಡ್ತೀವಿ ಅಂದರೆ ಆ್ಯನ್ಯುವಲ್ ಕಾಂಪೌಂಡಿಂಗ್ ಮಾಡ್ತೀವಿ, ಸೆಮಿ ಆ್ಯನ್ಯುವಲ್ ಕಾಂಪೌಂಡಿಂಗ್ ಮಾಡ್ತೀವಿ ಮತ್ತು ಕ್ವಾರ್ಟರ್ಲಿ ಕಾಂಪೌಂಡಿಂಗ್ ಮಾಡ್ತೀವಿ. ಮೂರರಲ್ಲೂ ಸ್ವಲ್ಪ ಫಾರ್ಮುಲಾಸ್ ಚೇಂಜ್ ಆಗ್ತಾ ಹೋಗುತ್ತೆ. ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ 1 + i ಇಂಟು ಬ್ರಾಕೆಟ್ n ಅಥವಾ ಮತ್ತು ಇನ್ನೊಂದು ಅಡಿಷನಲ್ ಸೂತ್ರ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು ಕಾಂಪೌಂಡಿಂಗ್ ಫೀಚರ್ಸ್. ಮತ್ತು ಥರ್ಡ್ ಒನ್ ನಾನು ಹೇಳಿದ್ನಲ್ಲ ಸೆಮಿ ಆ್ಯನ್ಯುವಲ್ ಕಾಂಪೌಂಡಿಂಗ್ ಅಂತ, ಅದನ್ನು ಕಂಡಿಡಕ್ಕೆ ಸೂತ್ರ ಯಾಕೆ ಚೇಂಜ್ ಆಗುತ್ತಪ್ಪ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ 1 + i ಡಿವೈಡ್ ಬೈ n ಇಂಟು ಬ್ರಾಕೆಟ್ n ಇಂಟು m. ಇಲ್ಲಿ ಪಿ ಮೀನ್ಸ್ ಏನಾಗುತ್ತೆ ಅಂದರೆ ಪ್ರಿನ್ಸಿಪಲ್ ಸಮ್ ಆಗುತ್ತೆ. ಆರ್ ಮೀನ್ಸ್ ರೇಟ್ ಆಫ್ ಇಂಟ್ರೆಸ್ಟ್. ಎಮ್ ಅಂದರೆ ನಂಬರ್ ಆಫ್ ಟೈಮ್ ಕಾಂಪೌಂಡಿಂಗ್ ಈಸ್ ಮೇಡ್, ಎಷ್ಟು ಸಲ ಆಗಿರುತ್ತೆ ಅನ್ನೋದು. ಏನಂದರೆ ನಂಬರ್ ಆಫ್ ಇಯರ್ಸ್ ಫಾರ್ ವಿಚ್ ಕಾಂಪೌಂಡಿಂಗ್ ಈಸ್ ಟು ಬಿ ಮೇಡ್ ಅಂತ. ನೆಕ್ಸ್ಟು ಕ್ವಾರ್ಟರ್ಲಿ ಕಾಂಪೌಂಡಿಂಗು. ಇದಕ್ಕೆ ಸೂತ್ರ ಹೇಗಪ್ಪ ಅಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ 1 + i ಡಿವೈಡೆಡ್ ಬೈ m ಇಂಟು ಬ್ರಾಕೆಟ್ n ಇಂಟು m. ಇದ್ರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ಸ್ ನೋಡೋಣ ನಾವು ಇವಾಗ ಹೇಗಾಗುತ್ತೆ ಅಂತ. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದ ಕಾಂಪೌಂಡಿಂಗ್ ಟೆಕ್ನಿಕ್ಸ್. ಇದರಲ್ಲಿ ಫಸ್ಟ್ ಸಿಂಪಲ್ ಪ್ರಾಬ್ಲಮ್ ಏನಪ್ಪ ಅಂದರೆ 10,000 ಇನ್ವೆಸ್ಟೆಡ್ ಫಾರ್ 5 years ಅಟ್ 10% ಇಂಟ್ರೆಸ್ಟ್. ಕ್ಯಾಲ್ಕುಲೇಟ್ ಫ್ಯೂಚರ್ ವ್ಯಾಲ್ಯೂ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ 10,000ನ 5 ವರ್ಷಕ್ಕೆ 10% ಇಂಟ್ರೆಸ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ, ಅದೇ ಹೂಡಿಕೆ ಮಾಡಿದರೆ. ಪ್ರೆಸೆಂಟ್ ವ್ಯಾಲ್ಯೂ ಬಂದುಬಿಟ್ಟು 10,000 ಇದೆಲ್ಲ, ಇಂಟ್ರೆಸ್ಟು 10% ಇದೆ. ನಾವು ಇವಾಗ ಏನು ಮಾಡಬೇಕಪ್ಪ ಅಂದರೆ 10,000 ಇಂಟು 10% ಹಾಕಿದರೆ ಇಂಟ್ರೆಸ್ಟ್ ಎಷ್ಟಾಗುತ್ತೆ 1,000 ಆಗುತ್ತೆ. ಇದು ಫಸ್ಟ್ ಇಯರ್ಗೆ. ಹೆಂಗಂದರೆ 10,000 ಪ್ಲಸ್ ಇಂಟ್ರೆಸ್ಟು ನಮಗೆ ಬಂದಿತ್ತಲ್ಲ ಕ್ಯಾಲ್ಕುಲೇಟರಲ್ಲಿ 1,000, ಅದನ್ನ ಟೋಟಲ್ ಮಾಡಿದರೆ ಫಸ್ಟ್ ಇಯರ್ ಏನಾಗುತ್ತೆ 11,000 ಆಗುತ್ತೆ. ಅದು ಸೆಕೆಂಡ್ ಇಯರ್ಗೆ ಓಪನಿಂಗ್ ಆಗುತ್ತೆ. ಅದು 11,000ಗೆ ಇಂಟು ಮತ್ತೆ 10% ಮಾಡಿದ್ರೆ 1,100. ಅದು ಸೆಕೆಂಡ್ ಇಯರ್ಗೆ 12,100 ರೂಪೀಸ್. ಅದು ಥರ್ಡ್ ಇಯರ್ಗೆ ಮತ್ತು ಅದಕ್ಕೆ 12,100 ರೂಪೀಸ್ಗೆ ಇಂಟು 10% ಆ್ಯಡ್ ಮಾಡಿದರೆ ಅದನ್ನ ಪ್ಲಸ್ ಮಾಡಬೇಕು. ಮಾಡಿದಾಗ ಥರ್ಡ್ ಇಯರಿಂದು ನಮಗೆ ಅಮೌಂಟು ಸಿಗುತ್ತೆ ಫ್ಯೂಚರ್ ವ್ಯಾಲ್ಯೂ. ಅಗೇನ್ ಫೋರ್ತ್ ಇಯರ್ ಅದೇ ಥರ ಸೇಮ್ ನಾನು ಹೇಳಿದ್ನಲ್ಲ ಅದೇ ಮೆಥಡ್ ಆ್ಯಡ್ ಮಾಡಿದಾಗ ನೆಕ್ಸ್ಟ್ ಕೂಡ 40,641 ಫೋರ್ತ್ ಇಯರ್ ಫ್ಯೂಚರ್ ವ್ಯಾಲ್ಯೂ ಸಿಗುತ್ತೆ. ನೆಕ್ಸ್ಟು 40,641 ಪ್ಲಸ್ 10% ಇಂಟ್ರೆಸ್ಟ್ ಆ್ಯಡ್ ಮಾಡಿದರೆ ಎರಡನ್ನೂ ಸೇರಿಸಿ ಫಿಫ್ತ್ ಇಯರ್ಗೆ 16,105 ಬರುತ್ತಲ್ಲ. ಇದು ಆಫ್ಟರ್ 5 years 16,105 ಆಗಿರುತ್ತೆ. 5 ವರ್ಷ ಆದಮೇಲೆ ನಾವು ಮಾಡಿರೋ 10,000 ಇನ್ವೆಸ್ಟ್ಮೆಂಟು. ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇದು ನೆಕ್ಸ್ಟ್ ಬೇರೆ ಸೂತ್ರದ ಮೇಲೆ ಬರುತ್ತೆ. ಏನಪ್ಪ ಅಂದರೆ ಕ್ಯಾಲ್ಕುಲೇಷನ್ ಆಫ್ ಫ್ಯೂಚರ್ ವ್ಯಾಲ್ಯೂ ಪರ್ 20 lakh ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ಪರ್ ಎ ಪೀರಿಯಡ್ ಆಫ್ 5 years at 12% annum ಇನ್ ದ ಗಿವನ್ ಇನ್ಫಾರ್ಮೇಷನ್ ಇದರಲ್ಲಿ ಕೊಟ್ಟಿದ್ದಾರೆ. ಈಗ ನಾವು ಫ್ಯೂಚರ್ ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ ಫಸ್ಟ್ ಏನು ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂ ನಮ್ಮದು 20 lakh ಕೊಟ್ಟಿದ್ದಾರೆ, ಅದನ್ನು ಇದಂಗೆ ಬರ್ಕೊಳ್ಳೋಣ 20 lakhನ. ಅದಕ್ಕೆ ಈಗ 1 + i ಅಂದರೆ ಏನು ಹೇಳಿ ನಮ್ಮದು 12%. 12 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಮದು 0.12 ಬರುತ್ತೆ. ಕ್ಯಾಲ್ಕುಲೇಷನ್ ಅಂತ ತೋರಿಸ್ಲಾ. 12 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಅಂದರೆ 0.12. ಅದನ್ನು ಈಗ ಹಾಕೋದು. i ಮೀನ್ಸ್ 0.12 ಆಗುತ್ತೆ. ಸಾರಿ, ಇದಕ್ಕೆ 0.12 ಅನ್ಬೇಕು, 12 ಅನ್ಬಾರ್ದು. ದೆನ್ ನೆಕ್ಸ್ಟ್ 20 lakh ಇಂಟು 1.12 ಅದನ್ನು 5 ಟೈಮ್ಸ್ ಮಾಡಬೇಕು. ಇದಕ್ಕೆ ಈಸಿ ಮೆಥಡಪ್ಪ. ಏನಂದರೆ 5 ಇಯರ್ಸಿಗೆ ಮಾಡಬೇಕಲ್ಲ. 1.12 ಇಂಟು 1.12 2 ವರ್ಷಕ್ಕಾಯಿತು. 3, 4, 5 ಇದು 5 ವರ್ಷದಲ್ವಾ. ಇದನ್ನು ಇಲ್ಲಿ ಹಾಕೋಬೇಕು ನಮ್ಮದು. ಇದು ಈಸಿ, ನಿಮಗೆ ಎಕ್ಸಾಮಲ್ಲಿ ಟೈಮ್ ಉಳಿಸೋಕ್ಕೆ ಒಳ್ಳೆದಾಗುತ್ತೆ. ಇದು ನೀವು ಈ ಟ್ರಿಕ್ನ ಅಪ್ಲೈ ಮಾಡ್ಬೋದು. ಎಲ್ಲ ಕಡೆ ಟೈಮ್ ಟೇಬಲ್, ಅದು ಪೀರಿಯೋಡಿಕ್ ಟೇಬಲೇ ಬೇಕಾಗಿಲ್ಲ. 1.762 ಇಲ್ಲಿ ತೊಗೊಂಡಿದ್ದೀನಿ ನೋಡಿ. 1.762 20 lakhಗೆ 1.762 ಮಾಡಿದ್ರೆ 35,24,000 ಬರುತ್ತೆ. ಇದು ನಮ್ಮದು ಫ್ಯೂಚರ್ ವ್ಯಾಲ್ಯೂ ಆಗಿರುತ್ತೆ. ಸೊ ಇದು ಈಸಿ ಮೆಥಡು. ನೀವು ಇದನ್ನು ಕ್ಯಾಲ್ಕುಲೇಟರಲ್ಲಿ ಈಸಿ ಕೊಟ್ಟು ಎಷ್ಟು ವರ್ಷಕ್ಕೆ ಬೇಕೋ ಅಷ್ಟು ವರ್ಷಕ್ಕೆ ಹಾಕೊಂಡು ಹೋಗ್ಬಿಟ್ರೆ ಈಸಿಯಾಗಿ ಬಂದುಬಿಡುತ್ತೆ. ಒಂದೊಂದಾಗಿನೇ ತೊಗೊಂಡು ಮಾಡೋ ಅವಶ್ಯಕತೆ ಇರಲ್ಲ. ನಿಮ್ಮ ಎಕ್ಸಾಮಿಗೆ ಟೈಮ್ ಉಳಿಸ್ದಂಗೆ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಪ್ರಾಬ್ಲಮ್ಸ್ನ ಮಾಡ್ತೀನಿ. ವೇಟ್. ನಮಗೆ ಸೆಮಿ ಆರ್ ಕ್ವಾರ್ಟರ್ಲಿ ಕೊಟ್ಟಾಗ ಯಾವ ರೀತಿ ಕಂಡುಹಿಡಿದಪ್ಪ ಅಂದರೆ ಈ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಗೊತ್ತಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ಕಾಂಪೌಂಡೆಡ್ ವ್ಯಾಲ್ಯೂ ಫಾರ್ 14 lakh ಈಸ್ ಇನ್ವೆಸ್ಟೆಡ್ ಫಾರ್ 8 years ಆ್ಯಂಡ್ ಇಂಟ್ರೆಸ್ಟ್ ಆನ್ ಕಾಂಪೌಂಡೆಡ್ ಆಟ್ 12% per annum ಹಾಫ್ ಆಫ್ ದ ಇಯರ್ಲಿ ಅಂದರೆ ಸೆಮಿ ಇಯರ್ಲಿ ಆಗುತ್ತೆ. ಇದು ಅಂದರೆ ವರ್ಷದಲ್ಲಿ 2 ಬರುತ್ತೆ ಹಾಫ್ ಆಫ್ ದಿ. ಅಂದರೆ ಅದಕ್ಕೆ ಯಾವ ಥರ ಕ್ಯಾಲ್ಕುಲೇಷನ್ ಅಂದರೆ ಫಸ್ಟ್ ಕೊಟ್ಟಿರೋದು ಒಂದು ಸೈಡ್ ಬರ್ಕೊಳ್ಳೋಣ. ಪ್ರೆಸೆಂಟ್ ವ್ಯಾಲ್ಯೂ 40 lakh i ಈಸ್ ಈಕ್ವಲ್ ಟು 12%. ಅಂದರೆ 12 ಡಿವೈಡೆಡ್ ಬೈ 100 ಮಾಡಿದಾಗ 0.12 ಬರುತ್ತೆ. ಎಮ್ ಅಂದರೆ ಸೆಮಿ ಇಯರ್ ಕೊಟ್ಟಿದ್ದಾರಲ್ಲ, ಎಮ್ ಅಂದರೆ ಅದೇ ಅಂದರೆ 2, ಒಂದು ವರ್ಷದಲ್ಲಿ 2 ಟೈಮ್ ಆಗುತ್ತೆ. ಎನ್ ಅಂದರೆ 8 years ಕೊಟ್ಟರೆ ನಂಬರ್ ಆಫ್ ಇಯರ್ಸ್. ಅದನ್ನು ಸೆಮಿ ಆ್ಯನ್ಯುವಲ್ ಕ್ವಾರ್ಟರ್ಲಿ ಫಾರ್ಮುಲಾ ಏನಂದರೆ ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ 1 + i ಡಿವೈಡ್ ಬೈ m ಇಂಟು ಬ್ರಾಕೆಟ್ n ಇಂಟು m. ಈಗ ನಮ್ಮದು ಪ್ರೆಸೆಂಟ್ ವ್ಯಾಲ್ಯೂ 40 lakh 1 + 0.12 ಡಿವೈಡ್ ಬೈ m ಎಷ್ಟಿದೆ ನಮ್ಮದು 2 ಟೈಮ್ಸ್ ಕೊಟ್ಟಿರಲ್ಲ, 2 ಹಾಗೆ ಬರ್ಕೋಬೇಕು. ಇಂಟು ಬ್ರಾಕೆಟ್ n ಎಷ್ಟಿದೆ 8 years ಇಂಟು m ಅಂದರೆ 2 ಟೈಮ್ಸ್. ಇದನ್ನು ಫಸ್ಟ್ ಎಲ್ಲಿಂದ ಕ್ಯಾಲ್ಕುಲೇಟ್ ಮಾಡ್ಕೊಂಬರ್ಬೇಕಂದ್ರೆ ನೀವು 0.12 ಡಿವೈಡೆಡ್ ಬೈ 2 ಅದನ್ನು ಇಲ್ಲಿಂದ ತೊಗೊಂಡು ಬನ್ನಿ. ಅದನ್ನು 1 ಪ್ಲಸ್ ಹಾಗೆ ಇಡಿ. 1 ಡಿವೈಡ್ ಬೈ 2 ಮಾಡಿದ್ರೆ 0.06 ಬರುತ್ತೆ. ಅದನ್ನು ಹಾಗೆ ಬರ್ಕೊಂತಿರಲ್ಲ ಕೆಳಗಡೆ 1 + 0.06 ಇಂಟು ಬ್ರಾಕೆಟ್ 16. ಇದನ್ನು 8 16 ಅಲ್ವಾ, ಅದನ್ನು ಹಾಗೆ ಬರ್ಕೊಳ್ಳಿ. ನೆಕ್ಸ್ಟ್ 40 lakh ಇಂಟು ಇದನ್ನು ಪ್ಲಸ್ ಮಾಡಿದಾಗ
ಪ್ಲಸ್ ಮಾಡಬೇಕು. ಇದನ್ನು ಪ್ಲಸ್ ಮಾಡಿ ಆದಮೇಲೆ 16 ಟೈಮ್ ನೀವು ಇಂಟು ಮಾಡಬೇಕು. ನಾನು ಹೇಳಿದ್ನಲ್ಲ ಅದೇ ಮೆಥಡ್ ಬೇಕಾದ್ರೂ ಮಾಡ್ಬೋದು. ಅಂದರೆ ತೋರಿಸ್ತೀನಿ ನಾನು. 1 + 0.06 ಅಂದರೆ ಎಷ್ಟು ಬಂತು? 1.06 1.06 ಇಂಟು 1.06 0.06 1 2 3 4 5 6 8 9 10 11 12 13 14 15 ಬಂತು ನೋಡಿ ನಮ್ಮದು. ಇದು 16 ವರ್ಷದಾಗಿರುತ್ತೆ. 2.540 2.5403 ಇಂದ 40 ಲ್ಯಾಕ್ ಇಂಟು 2.5403 ಮಲ್ಟಿಪ್ಲೈ ಮಾಡಿದಾಗ 1,16,01,200 ಇದು ನಮ್ಮದು ಫೈನಲ್ ಫ್ಯೂಚರ್ ವ್ಯಾಲ್ಯೂ ಆಗಿತ್ತು. ಅಂದರೆ 16 ವರ್ಷ ಆದಮೇಲೆ. ಇದು ಸೆಮಿ ಇಯರ್ ಅಂತ ಕೊಟ್ಟಾಗ. ನೆಕ್ಸ್ಟು ಕ್ವಾರ್ಟರ್ಲಿ ಅಂದಾಗ 4 ಟೈಮ್ಸ್ ಬರುತ್ತೆ. ಇದನ್ನು ನೀವು ಮಾಡಿ ತೋರಿಸಿ. ಇದನ್ನು ಯಾವ ರೀತಿ ಬರುತ್ತೆ ಅನ್ನೋದು ನಿಮಗೆ ಹೋಮ್ವರ್ಕು. ಫೈಂಡ್ ಔಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ 10,000 ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ಫಾರ್ 5 years at 8% ಇಂಟ್ರೆಸ್ಟ್ ರೇಟ್ ಪರ್ annum. ಇಂಟ್ರೆಸ್ಟ್ ಬೀಯಿಂಗ್ ಕಂಪೌಂಡೆಡ್ ಕ್ವಾರ್ಟರ್ಲಿ ಅಂದಾಗ ಒಂದು ವರ್ಷದಲ್ಲಿ ಎಷ್ಟು ಕ್ವಾರ್ಟರ್ ಬರುತ್ತೆ? 4 ಕ್ವಾರ್ಟರ್ ಆಗುತ್ತೆ. ನಾನು ನಿಮಗೆ 8% 0.08 m = 4 ಟೈಮ್ಸ್. ಒಂದು ಕ್ವಾರ್ಟರ್ಲಿ ಅಂದರೆ ಒಂದು ವರ್ಷದಲ್ಲಿ 4 ಕ್ವಾರ್ಟರ್ಸ್ ಬರುತ್ತೆ. ಏನಂದರೆ 5 years. ಇದ್ರ ಮೇಲೆ ಸೂತ್ರ ಹಾಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡಿ ಇದನ್ನು ಆನ್ಸರ್ನ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.